ಸಿಎಂ ಅಧಿಕಾರ ಹಸ್ತಾಂತರದ ಗೊಂದಲ ಮುಂದುವರಿತಾ ಇದೆ. ಕುರ್ಚಿ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಸಿದ್ದರಾಮಯ್ಯ ಅವರು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಅದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಇನ್ನೊಂದು ಕಡೆ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಕೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಸೊ ಈ ಗೊಂದಲ ಇವತ್ತು ಬಗೆಹರಿಯುತ್ತಾ ಕ್ರೂಷಿಯಲ್ ಮೀಟಿಂಗ್ ಅಂತ ಬಣ್ಣಿಸಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈಗ ಗೊಂದಲಗಳಿಗೆ ತೆರೆ ಬೀಳ್ತಾ ಇವತ್ತು ಸಿಎಂ ಮತ್ತು ಡಿಸಿಎಂ ರಾಹುಲ್ ಗಾಂಧಿಯರನ್ನ ಭೇಟಿ ಆಗೋ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಯ ಸಮಯವನ್ನ ಕೇಳಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಅವರು ಬಿಹಾರದ ಟೂರ್ನಲ್ಲಿ ಇದ್ರು, ವಾಪಸ್ ಬಂದ್ರು. ಭೇಟಿಗೆ ಸಮಯ ಸಿಕ್ಕಿದ್ರೆ ಗೊಂದಲಗಳಿಗೆ ತೆರೆ ಎಳೆಯೋ ಪ್ರಯತ್ನವನ್ನ ಖುದ್ದಾಗಿ ರಾಹುಲ್ ಗಾಂಧಿ ಮಾಡ್ತಾರಾ, ಒಟ್ಟಾಗಿ ಭೇಟಿನ ಅಥವಾ ಸಪ್ರೇಟ್ ಆಗಿ 1-to-1 ಮೀಟಿಂಗ್ ಅನ್ನು ಮಾಡ್ತಾರಾ, ಅಥವಾ ಇಬ್ಬರನ್ನೂ ಕೂರಿಸಿ ನಿಮ್ಮ ಬೆಂಬಲಿಗರನ್ನ ಸುಮ್ಮನಿರಿಸ್ರಪ್ಪ ಅಂತ ಒಂದು ಸೂಚನೆಯನ್ನ ಕೊಡ್ಲಿಕ್ಕಿದ್ದಾರೆ. ಆ ಸೂಚನೆ ಯಾವ ಮಟ್ಟಕ್ಕೆ ಇಬ್ಬರೂ ಕೂಡ ಪರಿಪಾಲಿಸ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ 2 ವರ್ಷದಿಂದ ಕೂಡ ನಾವು ಇದನ್ನು ನೋಡ್ತಾನೆ ಇದ್ದೀವಿ. ಬಟ್ ಒಂದು ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಅಂತ ಹೇಳಿದ್ರೆ 2013ರಿಂದ 2018ರಲ್ಲಿ ಹೈಕಮಾಂಡ್ ಭೇಟಿಗೆ ಅಂತ ಸಿದ್ದರಾಮಯ್ಯ ಅವರು ಹೋಗಿದ್ದೇ ಇಲ್ಲ. ಈಗ ಕುರ್ಚಿ ಕದನಕ್ಕೆ ಏನು ತೆರೆ ಬೀಳುತ್ತಾ ಅನ್ನೋ ಪ್ರಶ್ನೆಗೆ ಒಂದಷ್ಟು ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ದೀವಿ, ನೋಡೋಣ. ಸಿಎಂ ಬದಲಾವಣೆ ವಿಚಾರದಿಂದ ಕಾಂಗ್ರೆಸ್ಗೆ ವಿಪರೀತವಾಗಿ ಮುಜುಗರ ಆಗ್ತಾ ಇದೆ. ಕಾರ್ಯಕರ್ತರಲ್ಲಿ ಕನ್ಫ್ಯೂಷನ್, ಶಾಸಕರಲ್ಲಿ ಕನ್ಫ್ಯೂಷನ್, ಯಾವ ಬಣದ ಜೊತೆಗೆ ನಿಂತ್ಕೊಳ್ಬೇಕು. ಬೇಲಿ ಮೇಲೆ ಕೂತಿರುವಂತಹ ಶಾಸಕರು ಈ ಕಡೆನಾ ಆ ಕಡೆನಾ ಒಂದು ಕುತೂಹಲದಲ್ಲಿದ್ದಾರೆ. ಆಡಳಿತದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಆಡಳಿತ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರದ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಟೇಕ್ ಆಫೇ ಆಗಿಲ್ಲ. ನಿಮಗೆ ಎಷ್ಟು ಎಕ್ಸಾಂಪಲ್ ಬೇಕು ಅಷ್ಟು ಕೊಡ್ಬೋದು ನಾವು. ಕೆಲವು ಶಾಸಕರು ಸಚಿವರಿಂದ ಉದ್ದೇಶಪೂರ್ವಕವಾಗಿ ಹೇಳಿಕೆಗಳು ರಿಲೀಸ್ ಆಗ್ತಾನೇ ಇದೆ. ಡಿಸಿಎಂ ಬಣದಿಂದ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳ ಬಣದಿಂದ. ಇಬ್ಬರು ನಾಯಕರು ಇಂತಹ ಹೇಳಿಕೆ ಬಗ್ಗೆ ನಿಯಂತ್ರಣವನ್ನು ಸಾಧಿಸಬೇಕು ಅಂತ. ಇದು ಸಾಧ್ಯನಾ ಅನ್ನೋದು ಪ್ರಶ್ನೆ ನಮಗೆ. ಯಾಕಂದರೆ ಯಾರು ಅಂಪೈರ್ ಪೊಸಿಷನಲ್ಲಿ ಇರಬೇಕಾಗಿತ್ತು ಅವರದ್ದೇ ಪಾರ್ಟಿನಲ್ಲಿರೋರು ಅಥವಾ ಅವರದ್ದೇ ಬಣದಲ್ಲಿರೋರು ತಿಕ್ಕಾಡ್ತಾ ಇರೋದು. ಸೊ ಅಂಪೈರ್ ಹೆಂಗಾಗಕ್ಕಾಗುತ್ತೆ ಇವರಿಬ್ರು ಅನ್ನೋದು ಪ್ರಶ್ನೆ. ಅಧಿಕಾರ ಹಂಚಿಕೆ ಮತ್ತು ಸಿಎಂ ಬದಲಾವಣೆ ವಿಚಾರದಲ್ಲಿ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀವಿ ಅಂತ ಸೂಚನೆಯನ್ನು ಕೊಡ್ಬೋದಂತೆ. ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಅನ್ನೋ ಸಂದೇಶವನ್ನು ಕೊಡೋ ಸಾಧ್ಯತೆ ಇದೆ. ಅಂದರೆ ಸದ್ಯದ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನವನ್ನು ಮಾಡಬಹುದು. ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಡಬಹುದು. ಇವಿಷ್ಟು ಪರಿಸ್ಥಿತಿಗಳು ಬಿಹಾರದ ಎಲೆಕ್ಷನ್ ತನಕ ಮುಂದುವರಿಯುತ್ತೆ ಅಂತ ನಾವೀಗಷ್ಟೇ ಹೇಳ್ತಿದ್ವಿ ನಿಮ್ಗೆ ಆರಂಭದಲ್ಲಿ. ಶಾಸಕರಲ್ಲಿ ಹೆಚ್ಚುತ್ತಾ ಇದೆ ಅಸಮಾಧಾನ, ಅತೃಪ್ತಿಯ ಹೇಳಿಕೆಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಒಂದಿಷ್ಟು ಸಮಾಧಾನ ಮಾಡಬೇಕಲ್ಲ. ಈಗ ಮಗು ಅಳ್ತಾ ಇದ್ರೆ ಅದಕ್ಕೆ ಉಡ್ಬಡಿಸ್ಕೊಡ್ತಾರೆ, ಇಲ್ಲ ಅಂತಂದ್ರೆ ಅದನ್ನು ಹೊರತುಪಡಿಸಿ ಅದಕ್ಕೆ ಒಂದಿಷ್ಟು ಹಾಲು ಕುಡಿಸ್ತಾರೆ, ಇಲ್ಲದೆ ಇದ್ರೆ ಸಮಾಧಾನ ಮಾಡಿಬಿಟ್ಟು ನಿದ್ದೆ ಮಾಡಿಸ್ತಾರೆ. ಈಗ ಇಲ್ಲಿರುವ ಶಾಸಕರಿಗೆ ಏನಾದರೂ ಮಾಡಬೇಕಲ್ಲ. ಸೊ ಈಗ ನಿಗಮ ಮಂಡಳಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಇಲ್ಲಿ ಚಾಕ್ಲೇಟ್ ಇದೆ ನೋಡು, ಬಾ 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 ಅಂತೇಳಿ ಚಾಕ್ಲೇಟ್ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ವೆರೈಟಿ ಚಾಕ್ಲೇಟ್ಗಳಿದ್ದಾವೆ. ನಿಗಮ ಮಂಡಳಿ ಅಧ್ಯಕ್ಷರ ಸದಸ್ಯರ ನೇಮಕಕ್ಕೆ ಈಗ ಸಿಎಂ ಮುಂದಾಗಿದ್ದಾರೆ. ಸುಮಾರು 15ರಿಂದ 20 ನಿಗಮ ಮಂಡಳಿಗೆ ನೇಮಕ ಸಾಧ್ಯತೆ ಅಂತಿದ್ದಾರೆ. ನೇಮಕ ಸಂಬಂಧ ಉಸ್ತುವಾರಿ ಸುರ್ಜೇವಾಲಾ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಡಿ, ಅಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಇನ್ನೂ 2 ಇದಾವಲ್ಲಿ. ಸೊ ಚರ್ಚೆ ಬಳಿಕ ಅಂತಿಮ ತೀರ್ಮಾನ ಮತ್ತು ಶೀಘ್ರದಲ್ಲೇ ನೇಮಕ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿಯವರೆಗೂ ಶಾಸಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಈ ಅಸಮಾಧಾನಕ್ಕೋಸ್ಕರನಾ? ನನ್ನ ಸಹೋದ್ಯೋಗಿ ಈಗ ದೆಹಲಿ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಅಂದ್ರೆ ಈಗ ಯಾವಾಗ ಮಗು ಅಳತ್ತೋ ಅವಾಗ ಚಾಕ್ಲೇಟ್ ತೋರಿಸ್ಬಿಟ್ಟು ಸಮಾಧಾನ ಮಾಡೋ ಕೆಲಸ. ಈಗ ಚಾಕ್ಲೇಟ್ ಇಟ್ಕೊಂಡು ಕೂತಿದ್ದಾರೆ. ಕೊಡ್ತೇನಿರು ಅಂತೇಳಿ ವೆರೈಟಿ ಚಾಕ್ಲೇಟ್ ಇಟ್ಕೊಂಡು ಕೂತಿದಾರ ಅಂತ ಮುಖ್ಯಮಂತ್ರಿಗಳು. ಅರುಣ್ ನೋಡಿ, ಒಂದು ಕಡೆಗೆ ಮುಖ್ಯಮಂತ್ರಿಗಳ ಬದಲಾವಣೆ, ಅಧಿಕಾರ ಹಸ್ತಾಂತರ, ಮತ್ತೊಂದು ಕಡೆಗೆ ಅನುದಾನ ಬರ್ತಾ ಇಲ್ಲ, ಗ್ಯಾರಂಟಿಯಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಹೇಳಿಕೆಗಳು. ಈ ರೀತಿಯಾದಂತಹ ನಿರಂತರ ಹೇಳಿಕೆಗಳನ್ನು ಕೊಡುವ ಮೂಲಕ ಕೆಲವೊಂದಿಷ್ಟು ಶಾಸಕರು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಗೊಂದಲವಾದ ಏನು ಕೇಂದ್ರ ಬಿಂದು ಅಥವಾ ಅದರ ಗಮನವನ್ನ ಬೇರೆಡೆಗೆ ಸೆಳೆಯುವಂತ ಪ್ರಯತ್ನವನ್ನ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು. ಅದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಇಡೀ ಗಮನವನ್ನ ಬೇರೆಡೆ ಸೆಳೆಯುವಂತ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಇದರ ಭಾಗವಾಗಿ ಈಗ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಮತ್ತೆ ಸದಸ್ಯರನ್ನ ನೇಮಕ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳನ್ನ ಕೂಡ ತೆಗೆದುಕೊಳ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಮೂಲಕ ಈಗ ಪ್ರಸ್ತುತವಾಗಿ ನಡೀತಿರುವಂತಹ ಚರ್ಚೆಗಳನ್ನ ಡೈವರ್ಟ್ ಮಾಡುವಂತ ಒಂದು ಪ್ರಯತ್ನವೂ ಕೂಡ ಈಗ ನಡೀತಾ ಇರುವಂತದ್ದು. ಇವತ್ತು ಸಂಜೆ 6 ಗಂಟೆಗೆ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ಜಂಟಿಯಾಗಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಬಾಕಿ ಉಳಿದಿರುವ
ಇರುವಂತಹ 4 ಪರಿಷತ್ ಸ್ಥಾನಗಳ ನೇಮಕ ಆಗಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದರ ಜೊತೆಗೆ ಬಾಕಿ ಉಳಿದಂತ ಒಂದಿಷ್ಟು ನಿಗಮ ಮಂಡಳಿಗಳು ಮತ್ತೆ ಅದಕ್ಕೆ ಸದಸ್ಯರನ್ನ ಅದನ್ನ ಕೂಡ ನೇಮಕ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತೀರ್ಮಾನಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕೆಲವು ಶಾಸಕರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡುವಂಥದ್ದು, ಇನ್ನು ಕೆಲವು ಕಾರ್ಯಕರ್ತರಿಗೆ ಸದಸ್ಯ ಸ್ಥಾನವನ್ನ ಕೊಡೋ ಮೂಲಕ ಒಂದಿಷ್ಟು ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡುವಂತ ಪ್ರಯತ್ನವನ್ನ ಕೂಡ ಈಗ ಮುಖ್ಯಮಂತ್ರಿಗಳು ಮಾಡುವ ಯತ್ನದಲ್ಲಿದ್ದಾರೆ. ಈ ಮೂಲಕ ಈ ಚರ್ಚೆಗಳೇನಾಗ್ತಾ ಇದೆ ಅದನ್ನ ಬೇರೆಡೆಗೆ ಸೆಳೆಯುವಂತ ಪ್ರಯತ್ನಗಳನ್ನ ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಹಂಗಿದ್ದಾಗಿ ಇದು ಚಾಕ್ಲೇಟ್ ಅಲ್ಲ, ಇದು ಲಾಲಿಪಾಪ್ ಅಂತ ಕಾಣಿಸುತ್ತೆ. ಲಾಲಿಪಾಪೇ ಬಾಯಲ್ಲಿ ಇಡ್ತಾ ಇದ್ದಾರೆ. ಇಡ್ಲಿ ಏನೇನು ಇಡ್ತಾರೆ ಇಡ್ಲಿ. ಬಟ್ ಸರ್ಕಾರಕ್ಕೆ ಆಗ್ತಾ ಇರುವಂಥ ಡ್ಯಾಮೇಜನ್ನು ತಪ್ಪಿಸೋಕೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿಯೇ ಮಾಡ್ತಾರೆ ಅವರು.